ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸಬರ್ಬನ್ ಪೊಲೀಸರ ಕಾರ್ಯಾಚರಣೆಯಲ್ಲಿ ಅಂತಾರಾಜ್ಯ ಕುಖ್ಯಾತ ಇರಾನಿ ಗ್ಯಾಂಗ್ ಅನ್ನ ಬಂಧಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸಡಿ ಅವರು ಮಾಹಿತಿ ನೀಡಿದ್ದಾರೆ. ಸಬರ್ಬನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ 23ನೇ ಜನವರಿ 2026ರಂದು 4:30 ಗಂಟೆಗೆ ತಾವರೆಗೆರೆ ಕ್ರಾಸ್ ಹತ್ತಿರ ಯಾರೋ 6-7 ಜನರು ಕೈಯಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದು ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ನಿಂತು ರೋಡಿಗೆ ಹೋಗಿ ಬರುವ ವಾಹನ ಸವಾರರಿಗೆ ತಡೆದು ದರೋಡೆಗೆ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಮಾಹಿತಿ ಬಂದ ಮೇರೆಗೆ ಡಾಕ್ಟರ್ ಶರಣಪ್ಪ ಎಸ್ಡಿ IPS ಪೊಲೀಸ್ ಆಯುಕ್ತರು ಕಲಬುರಗಿ ನಗರ ಇವರ ನೇರ ಮಾರ್ಗದರ್ಶನದಲ್ಲಿ ಪ್ರವೀಣ್ H ನಾಯಕ್ KSPS ಉಪ ಪೊಲೀಸ್ ಆಯುಕ್ತರು ಅಪರಾಧ ಮತ್ತು ಸಂಚಾರ ಕಲಬುರಗಿ ನಗರ ಮತ್ತು ಬಸವೇಶ್ವರ ACP ಸಬರ್ಬನ್ ಉಪವಿಭಾಗ ಕಲಬುರಗಿ ನಗರ ಇವರ ಮಾರ್ಗದರ್ಶನದಲ್ಲಿ ನಟರಾಜ್ ಲಾಡೆ PI ಸಬರ್ಬನ್ ಪೊಲೀಸ್ ಠಾಣೆ ಕಲಬುರಗಿ ನಗರ ಇವರ ನೇತೃತ್ವದಲ್ಲಿ ಶಶಿಕಲಾ PSI ಹಾಗೂ ಸಿಬ್ಬಂದಿಯವರಾದ ಪುಂಡಲಿಕ್ ASI, ನಾಗರಾಜ್ ASI, MA ಬೇಗ್ ASI, ಮಂಜುನಾಥ್ CPC, ಫಿರೋಜ್ CPC, ಮಲ್ಲಿಕಾರ್ಜುನ್ CPC, ಸುಲ್ತಾನ್ CPC, ಅಶೋಕ್ CPC, ಅನಿಲ್ CPC, ಶಶಿಕಾಂತ್ CPC, ಮಹೇಶ್ CPC ಮತ್ತು ಶಶಿಕಾಂತ್ CPC ಬ್ರಹ್ಮಪುರ ಪೊಲೀಸ್ ಠಾಣೆ, ಮೋಸಿನ್ ಪಟೇಲ್ CPC ರೋಜಾ ಪೊಲೀಸ್ ಠಾಣೆ ಇವರನ್ನ ಒಳಗೊಂಡ ತಂಡವು ಆರೋಪಿತರಾದ ಜಹೀರ್ ಅಬ್ಬಾಸ್ ಅಲಿ ತಂದೆ ಶೇಖೂಬ್ ಅಲಿ ಸಾಕಿನ್ ಶಿವಾಜಿನಗರ ಪರ್ಲಿ ವೈಜನಾಥ್ ಜಿಲ್ಲಾ ಬೀಡ್ ರಾಜ್ಯ ಮಹಾರಾಷ್ಟ್ರ, ಅಲಿ ರಜಾಕ್ ತಂದೆ ಶೇಖೂಬ್ ಬೇಗ್ ಸಾಕಿನ್ ಶಿವಾಜಿನಗರ ಪರ್ಲಿ ವೈಜನಾಥ್ ಜಿಲ್ಲಾ ಬೀಡ್ ರಾಜ್ಯ ಮಹಾರಾಷ್ಟ್ರ, ಲಾಲ್ ಸಮೀರ್ ಶೇಖ್ ತಂದೆ ಜಾಫರ್ ಶೇಖ್ ಸಾಕಿನ್ ಇಂದಿರಾನಗರ್ ಅಂಬೇವಿಲಿ ಕಲ್ಯಾಣ ಜಿಲ್ಲೆ ಥಾಣೆ ರಾಜ್ಯ ಮಹಾರಾಷ್ಟ್ರ, ಖಾಸಿಂ ತಂದೆ ಜೋಜೋಶ್ ಜಾಫ್ರಿ ಸಾಕಿನ್ ಅಮನನಗರ್ ರುಸೋಲಿ ಕರೋಂಡ್ ಭೋಪಾಲ್ ರಾಜ್ಯ ಮಧ್ಯಪ್ರದೇಶ್, ಅಲಿ ಮಿರ್ಜಾ ತಂದೆ ದರ್ಬೇಶ್ ಸಾಕಿನ್ ಶಿವಾಜಿನಗರ್ ಪರ್ಲಿ ವೈಜನಾಥ್ ಜಿಲ್ಲಾ ಬೀಡ್ ರಾಜ್ಯ ಮಹಾರಾಷ್ಟ್ರ, ಜಾಫರ್ ಅಲಿ ಸೈಯದ್ ತಂದೆ ಆಸಿಫ್ ಅಲಿ ಸೈಯದ್ ಸಾಕಿನ್ ಪಟೇಲ್ ಕಾಲೋನಿ ಅಂಬೇವಿಲಿ ಕಲ್ಯಾಣ ಜಿಲ್ಲೆ ಥಾಣೆ ರಾಜ್ಯ ಮಹಾರಾಷ್ಟ್ರ, ಜಾಫರ್ ತಂದೆ ಅಜಂ ಸೈಯದ್ ಸಾಕಿನ್ ಅಂಬೇವಿಲಿ ಕಲ್ಯಾಣ ಜಿಲ್ಲೆ ಥಾಣೆ ರಾಜ್ಯ ಮಹಾರಾಷ್ಟ್ರ ಇವರನ್ನ ವಶಕ್ಕೆ ಪಡೆದು ಕೃತ್ಯಕ್ಕೆ ಉಪಯೋಗಿಸಿದ ಟಾಟಾ ಹೆಕ್ಸಾನ್ ಕಾರ್, ಒಂದು TVS ಅಪಾಚಿ ಮೋಟಾರ್ ಸೈಕಲ್ ಮತ್ತು ಒಂದು ಹೋಂಡಾ ಹಾರ್ನೆಟ್ ಮೋಟಾರ್ ಸೈಕಲ್, ರಾಡು, ತಲವಾರ್, ಖಾರದ ಪುಡಿ, ಕಪ್ಪು ಬಟ್ಟೆಗಳನ್ನು ಜಪ್ತಿಪಡಿಸಿಕೊಂಡು ಆರೋಪಿತರ ವಿರುದ್ಧ ಸಬರ್ಬನ್ ಪೊಲೀಸ್ ಠಾಣೆ ಗುನ್ನೆ ನಂಬರ್ 21/2026 ಕಲಂ 310-4, 310-5 BNS ಮತ್ತು 25(1)A ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಆರೋಪಿತರಿಗೆ ಹೆಚ್ಚಿನ ವಿಚಾರಣೆಯ ಕುರಿತು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡಿದಾಗ ಆರೋಪಿತರು ತೆಲಂಗಾಣ ರಾಜ್ಯದ ಮೆಹಬೂಬ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮತ್ತು ಏವಲಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ತಾವು ಪೊಲೀಸರು ಅಂತ ವಂಚಿಸಿ ಬಂಗಾರದ ಆಭರಣಗಳನ್ನು ದೋಚಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದು ಆರೋಪಿತರಿಂದ 90 ಗ್ರಾಂ ಬಂಗಾರದ ಆಭರಣ, ಅಂದಾಜು ಕಿಮ್ಮತ್ತು 15,30,30,000 ನೆದ್ದವುಗಳನ್ನು ಮತ್ತು ಕೃತ್ಯಕ್ಕೆ ಉಪಯೋಗಿಸಿದ ಟಾಟಾ ಹೆಕ್ಸಾನ್ ಕಾರು ಅಂದಾಜು ಕಿಮ್ಮತ್ತು 10 ಲಕ್ಷ ರೂಪಾಯಿ, ಒಂದು TVS ಅಪಾಚಿ 160cc ಮೋಟಾರ್ ಸೈಕಲ್ ಅಂದಾಜು ಕಿಮ್ಮತ್ತು 1 ಲಕ್ಷ ರೂಪಾಯಿ, ಒಂದು ಹೋಂಡಾ ಹಾರ್ನೆಟ್ ಮೋಟಾರ್ ಸೈಕಲ್ ಅಂದಾಜು ಕಿಮ್ಮತ್ತು 1 ಲಕ್ಷ, ಹೀಗೆ ಒಟ್ಟು ಅಂದಾಜು 27,30,30,000 ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ಜಪ್ತಿಪಡಿಸಿಕೊಳ್ಳಲಾಗಿದೆ. ಆರೋಪಿ ಜಹೀರ್ ತಂದೆ ಶೇಖು ಅಲಿ ಈತನ ಮೇಲೆ ಉತ್ತರ ಪ್ರದೇಶ ರಾಜ್ಯದ ಮಂಡಿ ಜಿಲ್ಲಾ ಸಹನ್ಪುರ್ ಪೊಲೀಸ್ ಠಾಣೆ ಗುನ್ನೆ ನಂಬರ್ 197/2023 ಕಲಂ 419, 420, 379 IPC ನೆದ್ದರ ಪ್ರಕರಣ ದಾಖಲಾಗಿದ್ದು ಇವನ ಮಾಹಿತಿ ನೀಡಿದವರಿಗೆ 15,000 ರೂಪಾಯಿ ಬಹುಮಾನ ಘೋಷಿಸಿರುತ್ತಾರೆ. ಆರೋಪಿತರಿಂದ ನಾಸಿಕ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕಳುವಾದ ಮೋಟಾರ್ ಸೈಕಲ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ. ಇವರ ಮೇಲೆ ದೇಶದ ವಿವಿಧ ರಾಜ್ಯಗಳಾದ ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ತೆಲಂಗಾಣ ಹಾಗೂ ಕರ್ನಾಟಕದ ವಿವಿಧ ಠಾಣೆಗಳಲ್ಲಿ ನಕಲಿ ಪೊಲೀಸ್ ಎಂದು ವಂಚನೆ, ಸುಲಿಗೆ ಹಾಗೂ ದರೋಡೆ ಮಾಡಿದ ಬಗ್ಗೆ ಪ್ರಕರಣಗಳು ದಾಖಲಾಗಿವೆ. ಆರೋಪಿತರ ವಿರುದ್ಧ ದಸ್ತಗಿರಿ ಕ್ರಮ ಕೈಗೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಕುಖ್ಯಾತ ದರೋಡೆಕೋರ ಇರಾನಿ ಗ್ಯಾಂಗ್ ನ ಆರೋಪಿತರನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ IPS ಕಲಬುರಗಿ ನಗರ ಇವರು ಶ್ಲಾಘಿಸಿದ್ದಾರೆ. ತಂಡ ACP ಸಬರ್ಬನ್ ಮತ್ತು DCP ಕ್ರೈಮ್ ರವರ ಮಾರ್ಗದರ್ಶನದಲ್ಲಿ ಒಂದು ತುಂಬ ಉತ್ತಮ ಕೆಲಸವನ್ನು ಮಾಡಿದ್ದಾರೆ.
ಅದರ ಬಗ್ಗೆ ತಮಗೆ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಎಂಟೈರ್ ಟೀಮ್ ಒಂದು ನೊಟೋರಿಯಸ್ ಹ್ಯಾಬಿಚುವಲ್ ಇಂಟರ್ಸ್ಟೇಟ್ ರಾಬ್ರಿ ಮತ್ತು ಅಟೆನ್ಷನ್ ಡೈವರ್ಷನ್ ಮಾಡ್ತಾ ಇರುವಂತಹ ಇರಾನಿ ಗ್ಯಾಂಗನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ 7 ಜನ ಏನು ಇರಾನಿ ಗ್ಯಾಂಗ್ ಮೆಂಬರ್ಸ್ ಇದ್ದಾರೆ, ಅದರಲ್ಲಿ ಕೆಲವರು ಮಹಾರಾಷ್ಟ್ರದ ಬೇರೆ ಬೇರೆ ನಗರದವರಿದ್ದಾರೆ. ಪರಳಿಯವರಿದ್ದಾರೆ, ಪುಣೆಯವರಿದ್ದಾರೆ, ಮುಂಬೈಯವರಿದ್ದಾರೆ ಮತ್ತು ಇನ್ನೊಬ್ಬನು ಪಕ್ಕದ ಭೂಪಾಲ್ನ ಮಧ್ಯಪ್ರದೇಶದ ಭೂಪಾಲ್ನು ಕೂಡ ಅಲ್ಲಿದ್ದಾರೆ. ಸೊ ಒಟ್ಟು ಈ 7 ಜನ ಆರೋಪಿಗಳ ಬಂಧನ, ಅವರಿಗೆ ಒಂದು ಅನುಮಾನಾಸ್ಪದವಾಗಿ ಒಂದು ತಂಡ ಓಡಾಡೋದ್ರ ಬಗ್ಗೆ ಮಾಹಿತಿ ಬರುತ್ತೆ. ತಕ್ಷಣ ಕಾರ್ಯಪ್ರವೃತ್ತರಾಗಿ 7 ಜನರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ಬಂಧಿತರಿಂದ ಅವರೇನು ಕೃತ್ಯಕ್ಕೆ ಉಪಯೋಗಿಸ್ತಾ ಇದ್ದರು, ಒಂದು ಟಾಟಾ ಹೆಕ್ಸಾನ್ 4 ವೀಲರ್ ಇದೆ ಮತ್ತು 2 ಬೈಕ್ಸ್ ಇದೆ. 2 ಬೈಕು ಮತ್ತು ಒಂದು ಕಾರ್. ಅದರಲ್ಲಿ ಮತ್ತೆ ಅವರು ನಂಬರ್ ಪ್ಲೇಟನ್ನು, ಫೇಕ್ ನಂಬರ್ ಪ್ಲೇಟನ್ನು ಕೂಡ ಬಳಸಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಓಡಾಡಬೇಕಾದ್ರೆ ಕರ್ನಾಟಕ ನಂಬರ್ ಪ್ಲೇಟ್, ಫೇಕ್ ನಂಬರ್ ಪ್ಲೇಟ್ ಹಾಕೋದು. ಮಹಾರಾಷ್ಟ್ರದಲ್ಲಿ ಓಡಾಡಬೇಕಾದ್ರೆ ಮಹಾರಾಷ್ಟ್ರದಲ್ಲಿ ಫೇಕ್ ನಂಬರ್ ಪ್ಲೇಟ್ ಹಾಕೋದು. ಸೊ ತುಂಬ ಪೂರ್ವ ನಿಯೋಜಿತವಾಗಿ ರೂಢಿಗತ ಅಪರಾಧಿಗಳ ಒಂದು ತಂಡ. ಇನ್ನೊಂದು, ಇವರ ಬಂಧಿತರ ಒಂದು ಆರಂಭದ ಹಂತದಲ್ಲಿ ವಿಚಾರಣೆಗೊಳಪಡಿಸಿದಾಗ ಯಾವುದೂ ಮಾಹಿತಿ ನೀಡಿರಲಿಲ್ಲ. ಯಾವುದೇ ಅಪರಾಧಗಳು ಫಸ್ಟ್ 2 ಡೇಸ್ ಯಾವುದೂ ಅಪರಾಧಗಳ ಬಗ್ಗೆ ಅವರು ಮಾಹಿತಿ ನೀಡಲಿಲ್ಲ. ಮತ್ತು ಚಲನವಲನ ಮಾಡಬೇಕಾದ್ರೂ ತುಂಬ ಪ್ರಿಕಾಷನ್ಸ್ ತೊಗೋತಾರೆ. ಒಂದು ಸ್ಟೇಟಿಗೆ ಹೊರಡಬೇಕಾದ್ರೆ ಹೊಸ ಮೊಬೈಲ್ ಫೋನ್ಗಳನ್ನು, ನಂಬರ್ಗಳನ್ನು ಬಳಸುವಂಥದ್ದು ಅದನ್ನು ಮಾಡ್ತಾರೆ. ಆಮೇಲೆ ಇಲ್ಲಿ ನಾವು ಪೊಲೀಸ್ ಕಸ್ಟಡಿ ತೆಗೆದುಕೊಂಡು ವಿಚಾರಣೆಗೊಳಪಡಿಸಿದಾಗ ಅಕ್ಕಪಕ್ಕದ ಕರ್ನಾಟಕ, ನಮ್ಮ ಜಿಲ್ಲೆಯಲ್ಲಿ ಯಾವುದೂ ಅಪರಾಧ ಆಗಿರಲಿಲ್ಲ. ಅವರು ಬಂದು 1-2 ದಿನದಲ್ಲೇ ನಮಗೆ ಮಾಹಿತಿ ಬಂತು, ಅರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿ ಬಂದು ಅಕ್ಕಪಕ್ಕ ಕೆಲವು ಕಡೆ ಹೋಗಿದ್ದು ಬಗ್ಗೆ ನಮಗೆ ಮಾಹಿತಿ ಬಂತು. ಅಲ್ಲಿ ನಾವು ಮಾಹಿತಿ ಕಲೆ ಹಾಕಿದಾಗ ಪಕ್ಕದ ಏನು ತೆಲಂಗಾಣ ರಾಜ್ಯ ಇದೆ, ಅಲ್ಲಿ ಮೆಹಬೂಬ್ ನಗರದಲ್ಲಿ ಒಂದೇ ದಿನದಲ್ಲಿ 3 ಅಪರಾಧಗಳನ್ನು ಮಾಡಿರೋದು ಬೆಳಕಿಗೆ ಬರುತ್ತೆ. ಆ ಅಪರಾಧಗಳನ್ನು ಮಾಡಿ ಅವರು ಬಂದಿದ್ದು ಇಲ್ಲಿ ಗುಲ್ಬರ್ಗ ಶೆಲ್ಟರ್ ತೊಗೊಳ್ಳಿಕ್ಕೆ. ಇಲ್ಲಿ ಅವ್ರದ್ದೆಲ್ಲ ವೆಹಿಕಲ್ ತಪಾಸಣೆ ಮಾಡಿದಾಗ ಅವ್ರೇನು ಕಾರ್ ಇತ್ತು, ಕಾರ್ದು ಒಂದು ಮಿಡ್ಲ್ ಸೀಟ್ ಹ್ಯಾಂಡಲ್ ಒಳಗಡೆ ಅವ್ರೇನು ಅಪರಾಧ ಮಾಡಿದ್ರು ಅದನ್ನು ಬಚ್ಚಿಟ್ಟಿದ್ರು. ಅದು ಏನು ಅವರು ಅಪರಾಧ ಮಾಡಿದರು ಇಂಟ್ಯಾಕ್ಟ್ 3 ಚೈನ್ಸ್ ಇಲ್ಲಿ ತಮ್ಮ ಎದುರುಗಡೆ ತೋರಿಸ್ತಾ ಇದ್ದೀವಿ. ಮತ್ತು ಇವ್ರ ಮೋಡಸ್ ಆಪರೆಂಡಿ ಯಾವ ರೀತಿ ಅಂತಂದರೆ, ಒಟ್ಟು 7 ಜನರಲ್ಲಿ 2 ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಥರ ಇರ್ತಾರೆ. ಅದರಲ್ಲಿ ಫೇಕ್ ID ಕಾರ್ಡ್ಗಳು ಮಾಡಿದ್ದಾರೆ. ಡೆಲ್ಲಿ ಪೊಲೀಸ್ ಅಂತಂತ ಹೇಳಿ, ಡೆಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಕ್ರೈಮ್ ಬ್ರ್ಯಾಂಚ್ನವರು ಅಂತ ಹೇಳಿ. ಮತ್ತು ಉಳಿದ 3 ಅಥವಾ 5 ಜನ ಏನಿರ್ತಾರೆ ಅವರು ಸಾರ್ವಜನಿಕರಿಗೆ ಚೀಟ್ ಮಾಡಲಿಕ್ಕೆ ಒಂದು ಅಲ್ಲಿ ಸೀನ್ ಕ್ರಿಯೇಟ್ ಮಾಡ್ತಾರೆ. ಬೇಸಿಕಲಿ ಇವರು ವೆಹಿಕಲ್ ಚೆಕಿಂಗ್ ಮಾಡ್ತಾ ಇರುವಾಗ 2 ಜನ ಪೊಲೀಸರು ಇವರು ದ್ವಿಚಕ್ರ ವಾಹನದಲ್ಲಿ ಬರಬೇಕಾದ್ರೆ ಅಲ್ಲಿ ಹೇಳ್ತಾರೆ, ಇಲ್ಲ ಅಲ್ಲಿ ಮುಂದುಗಡೆ ಕಳ್ಳರಿದ್ದಾರೆ ಅಥವಾ ಅಲ್ಲೆಲ್ಲ ಇತ್ತೀಚೆಗೆ ತುಂಬ ತೊಂದರೆ ಆಗ್ತಾಯಿದೆ, ಸುಮಾರು ಜನರು ಮೋಸ ಹೊಂದಿದ್ದಾರೆ, ರಾಬ್ರಿ ಆಗ್ತಾಯಿದೆ. ಆ ರೀತಿ ಜನರಲ್ಲಿ ಒಂದು ಆತಂಕ ಹುಟ್ಟಿಸಿ ಈಗ ನಿಮ್ಮ ಹತ್ರ ಏನಿದೆ ತೆಗೀರಿ, ನಿಮಗೆ ಸೇಫಾಗಿ ಒಂದು ಪೇಪರಿಗೆ ಹಾಕ್ಕೊಡ್ತೀವಿ, ಬ್ಯಾಗಿಗೆ ಹಾಕ್ಕೊಡ್ತೀವಿ ಅಂತ ಹೇಳಿ ಅವರಿಗೆ ಮೋಸ ಮಾಡೋದು. ಅದಕ್ಕೆ ಫಸ್ಟ್ ಸಪೋರ್ಟ್ ಮಾಡೋರು ಅವರ ಸಹಚರ ಅಸೋಸಿಯೇಟ್ಸೇ. ಹೌದಾ ಸರ್, ಹಾಗಿದ್ರೆ ನಾನು ಕೊಡ್ತೀನಿ ಅಂತ ಹೇಳಿ ಅವ್ರ ಪಾಕೆಟಲ್ಲಿರುವ ದುಡ್ಡನ್ನು ಅಥವಾ ಕೊರಳಲ್ಲಿ ಅಥವಾ ಕೈಯಲ್ಲಿ ಹಾಕ್ಕೊಂಡಿರುವ ಫೇಕ್ ಗೋಲ್ಡನ್ನು ಹಾಕ್ಕೊಂಡಿರ್ತಾರೆ ಅವುಗಳನ್ನು ಅವ್ರ ಕೈಯಲ್ಲಿ ಕೊಡ್ತಾರೆ. ಸೊ ಅವರು ಒಂದು ಯಾವುದೋ ಕವರಿಗೆ ಹಾಕಿ ಕೊಟ್ಟ ರೀತಿ ಮಾಡ್ತಾರೆ. ಸೊ ಅವರು ಅಲ್ಲಿಂದ ಮುಂದೆ ಬೈಕಲ್ಲಿ ಹೋಗ್ತಾರೆ. ಬೇರೆ ಅದನ್ನು ನೋಡಿ ಬೇರೆ ಸಾರ್ವಜನಿಕರು ಅದನ್ನು ಮಾಡಲಿಕ್ಕೆ ಹೋದಾಗ ದೆನ್ ಅದೇ ರೀತಿ ಅವರಿಗೆ ಮೋಸ ಮಾಡೋದು. ಈಗೇನಾದ್ರು ಒಂದು 50,000 ರೂಪಾಯಿದು ಅಥವಾ 30,000 ಬಂಡಲ್ ಇದ್ದರೆ ಅದರಲ್ಲಿ 10,000 15,000 ತಗೊಳ್ಳುವಂಥದ್ದು. ಗೋಲ್ಡ್ ಚೈನ್ ಇದ್ದರೆ ಅದರಲ್ಲಿ ಬೇರೆ ಯಾವುದೊಂದು ಸಾಮಾನು ಇಟ್ಟು ಆ ಗೋಲ್ಡ್ ಚೈನನ್ನು ಅವರು ಪಾಕೆಟ್ಗೆ ಹಾಕ್ಕೊಳ್ಳುವಂಥದ್ದು. ಅದಲ್ಲದೆ ಕೆಲವು ಕಡೆ ಇವ್ರದ್ದು ಅಪರಾಧದ ಹಿನ್ನೆಲೆಯನ್ನು ನೋಡಿದಾಗ ಎಲ್ಲರೂ ರೂಢಿಗತ ಅಪರಾಧಿಗಳಿದ್ದಾರೆ. ಅದರಲ್ಲಿ ಕೆಲವರು ಏರಿಯಾ ಆಫ್ ಆಪ್ರೇಷನ್ಸ್ ಬೇರೆ ಬೇರೆ ಮಾಡ್ಕೊಂಡಿದ್ದಾರೆ. ಈಗ ಅವರು ಮಹಾರಾಷ್ಟ್ರದ ನಾಗ್ಪುರಲ್ಲಿ ಅಪರಾಧಗಳನ್ನು ಮಾಡಿದ್ದಾರೆ, ಅಮರಾವತಿಯಲ್ಲಿ ಮಾಡಿದ್ದಾರೆ, ಪುಣೆಯಲ್ಲಿ ಮಾಡಿದ್ದಾರೆ, ಪರಳಿಯಲ್ಲಿ ಮಾಡಿದ್ದಾರೆ, ಮುಂಬೈ ಮಾಡಿದ್ದಾರೆ, ಕಲ್ಕತ್ತಾ ಮಾಡಿದ್ದಾರೆ, ಬೆಂಗಳೂರಲ್ಲಿ ಮಾಡಿದ್ದಾರೆ. ಸೊ ಓವರ್ ಲಾಸ್ಟ್
ಒಂದೂವರೆ ದಶಕದಿಂದ ಅವರು ಇದೇ ಅಪರಾಧಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಾಗಿದೆ, ಕೆಲವರು ಕಂಟಿನ್ಯೂಯಸ್ ಅಪರಾಧಿಗಳಿದ್ದಾರೆ ಮತ್ತು ಇನ್ನು ಕೆಲವರು ಹೊಸ ಅಸೋಸಿಯೇಟ್ಸ್ಗಳನ್ನು ಅವರ ಒಂದು ಕ್ರಿಮಿನಲ್ ಲೈಫಲ್ಲಿ ಸೇರಿಸ್ಕೊಂಡಿದ್ದಾರೆ. ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ಇರುವ ಆದರ್ಶ ಆಸ್ಪತ್ರೆಯಲ್ಲಿ ಕಲ್ಯಾಣ ಕರ್ನಾಟಕದ ಮೊದಲ ಸುಧಾರಿತ ರೋಬೋಟಿಕ್ ಕೀಲು ಬದಲು ಶಸ್ತ್ರಚಿಕಿತ್ಸಾ ಸೌಲಭ್ಯದ ಉದ್ಘಾಟನಾ ಸಮಾರಂಭ ಜರುಗಿತು. ಕಲಬುರಗಿ ನಗರದ ಆದರ್ಶ ಆಸ್ಪತ್ರೆಯಲ್ಲಿ ಕಲ್ಯಾಣ ಕರ್ನಾಟಕದ ಮೊದಲ ಸುಧಾರಿತ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ವ್ಯವಸ್ಥೆ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಕಲಬುರಗಿಗೆ ಆಗಮಿಸಿರುವ ಹಿನ್ನೆಲೆಯಲ್ಲಿ ರೋಬೋಟಿಕ್ ಸಹಾಯದ ಕೀಲು ಬದಲಿ ಶಸ್ತ್ರಚಿಕಿತ್ಸಾ ಸೌಲಭ್ಯದ ಉದ್ಘಾಟನಾ ಸಮಾರಂಭವು ರವಿವಾರ ದಿನಾಂಕ 1ನೇ ಫೆಬ್ರವರಿ 2026ರಂದು ಸಂಜೆ 7 ಗಂಟೆಗೆ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನ ಪ್ಲಾಟ್ ನಂಬರ್ 22ರಲ್ಲಿ ಇರುವ ಆದರ್ಶ ಆಸ್ಪತ್ರೆಯಲ್ಲಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿಯ 9ನೇ ಪೀಠಾಧಿಪತಿಗಳಾದ ಪರಮ ಪೂಜ್ಯ ದೊಡ್ಡಪ್ಪ ಶರಣಬಸವಪ್ಪ ಅಪ್ಪ ಹಾಗೂ ಕರ್ನಾಟಕ ವಕ್ಫ್ ಮಂಡಳಿ ಬೆಂಗಳೂರಿನ ಅಧ್ಯಕ್ಷರು ಹಾಗೂ ಕೆಬಿಎನ್ ವಿಶ್ವವಿದ್ಯಾಲಯ ಕಲಬುರಗಿಯ ಅಧ್ಯಕ್ಷರಾದ ಶ್ರೀ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿಗಳು ಹಾಗೂ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿಯ ಸಪ್ಪ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಶಸ್ತ್ರಚಿಕಿತ್ಸಾ ಆಂಕೋಲಜಿ ತಜ್ಞರಾದ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಹಾಗೂ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಾ ತರನ್ನುಂ ಐಎಎಸ್ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಭವರ್ ಸಿಂಗ್ ಮೀನಾ ಐಎಎಸ್, ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಢಗೆ ಐಪಿಎಸ್, ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿಯ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶ್ಮುಖ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಶರಣಬಸಪ್ಪ ಕ್ಯಾತ್ನಾಳ್, ಕೆಎಎಂ ಮತ್ತು ರೋಬೋಟಿಕ್ಸ್ ನ ಫ್ರಾಂಚೈಸ್ ನಿರ್ದೇಶಕರಾದ ಸಮೀರ್ ಗಾರ್ಗ್ ಹಾಗೂ ಮೆರಿಲ್ ಮೂಳೆ ಚಿಕಿತ್ಸೆ ಕರ್ನಾಟಕದ ರಾಜ್ಯ ಮುಖ್ಯಸ್ಥರಾದ ಪ್ರತೀಕ್ ಕುಮಾರ್ ಸಿನ್ಹಾ ಆಗಮಿಸಿದ್ದರು. ಈ ಉದ್ಘಾಟನಾ ಸಮಾರಂಭದಲ್ಲಿ ಆದರ್ಶ ಆಸ್ಪತ್ರೆ ಕಲಬುರಗಿಯ ಸಲಹೆಗಾರ ನರ ವಿಜ್ಞಾನಿಗಳಾದ ಡಾಕ್ಟರ್ ಶ್ವೇತಾ ಅಲೋಕ್ ಪಾಟೀಲ್, ಸಲಹೆಗಾರ ಮೂಳೆ ಚಿಕಿತ್ಸಕರಾದ ಡಾಕ್ಟರ್ ಅಲೋಕ್ ಸಿ ಪಾಟೀಲ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರು ಸೇರಿದಂತೆ ಆದರ್ಶ ಆಸ್ಪತ್ರೆಯ ಇತರೆ ತಜ್ಞ ವೈದ್ಯರ ತಂಡ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. Earlier generations were remembered for discovering antibiotics. Then came the imaging and diagnostics. And later it came the era of minimally invasive surgery. In today's era, I believe our generation will be remembered for learning how to work with machines but not losing our humanity. And today at this hospital, in this program, that journey for a hospital officially begins. So when people hear the word robotic surgery, the other day I was telling my son that your father has brought a robot. So the first question he asked me was, so now on the Papa will not operate, only robot it operates. So generally, even people think that the robot operates and the doctor is free. As we all know, the robot is not replacing doctors. It is just making the good surgeon even better. ನಾಯಕರು, ನಮ್ಮ ಶ್ರದ್ಧೆಯ ನಾಯಕರಾದಂಥ ಇಂದಿನ ಶಾಸಕರಾದಂಥ ಚಂದ್ರಶೇಖರ್ ಪಾಟೀಲ್ ರೇವೂರವರ ಸಂಕಲ್ಪ ಕಲಬುರಗಿ ನಗರದಲ್ಲಿ ಒಂದು ಒಳ್ಳೆಯ ಆಸ್ಪತ್ರೆಯನ್ನು ಆಗಬೇಕು, ಈ ಭಾಗದ ಬಡ ಜನರಿಗೆ ಒಂದು ಅದರಿಂದ ಸಹಕಾರ ಸಿಗಬೇಕು ಅಂತ ನಿಟ್ಟಿನಿಂದ ಇವತ್ತು ಅವರ ಕನಸನ್ನ ಇವತ್ತು ನನಸು ಮಾಡಲಿಕ್ಕೆ ಇವತ್ತು ನಮ್ಮ ಸಹೋದರರಾದಂಥ ಡಾಕ್ಟರ್ ಅಲೋಕ್ ಪಾಟೀಲ್ ಅವರು ಇವತ್ತು ಬಹಳ ಒಂದು ದೊಡ್ಡ ಹೆಜ್ಜೆಯನ್ನ ಇವತ್ತಿನ ದಿವಸ ಅವರು ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತು ನೂತನವಾಗಿ ಸುಮಾರು 150 ಹಾಸಿಗೆಯ ಆಸ್ಪತ್ರೆಯನ್ನ, ಅತಿ ದೊಡ್ಡ ಪ್ರೈವೇಟ್ ಆಸ್ಪತ್ರೆಯನ್ನ ಇವತ್ತು ಪ್ರಾರಂಭ ಮಾಡಲಿಕ್ಕೆ ಇವತ್ತಿನ ದಿವಸ ಪ್ರಯತ್ನವನ್ನ ಮಾಡಿ ಇವತ್ತು ಅದನ್ನು ಕೂಡ ನೂತನವಾಗಿ ಒಂದು ಆಸ್ಪತ್ರೆಯನ್ನು ಕೂಡ ಕಟ್ಟಡವನ್ನ ಮಾಡ್ತಾ ಇರುವಂಥದ್ದು. ಇವತ್ತು ವಿಶೇಷವಾಗಿ ನಮ್ಮ ತಾಯಿಯವರಾದಂಥ ಅರುಣಾ ಪಾಟೀಲ್ ರೇವೂರವರು ಮುಂದಿನ ಶಾಸಕರು, ಅವರು ಕೂಡ ಇವತ್ತು ಯಾವಾಗಲೂ ಹೇಳ್ತಾರೆ ಬಡವರಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಇವತ್ತಿನ ದಿವಸ ನಾವು ಕೆಲಸ ಮಾಡಬೇಕು ಅಂತ ಮಾತನ್ನ ಮಾಜಿ ಶಾಸಕರು ಶ್ರೀ ದತ್ತಾತ್ರೇಯ ಪಾಟೀಲ್ ತಮ್ಮವರಾಗಲಿ, ಡಾಕ್ಟರ್ ಅಲೋಕ್ ಪಾಟೀಲ್ ತಮ್ಮವರು ಮತ್ತು ಡಾಕ್ಟರ್ ಶ್ವೇತಾ ಅಲೋಕ್ ಪಾಟೀಲ್ ತಂಗಿಯವರು ಆದರ್ಶ್ ಹಾಸ್ಪಿಟಲ್ನಲ್ಲಿ ಅಡ್ವಾನ್ಸ್ ರೋಬೋಟಿಕ್ ಸರ್ಜಿಕಲ್ ಸಿಸ್ಟಮ್ ಇವತ್ತು ಪ್ರಾರಂಭ ಮಾಡಿದ್ದು ಕಲ್ಯಾಣ ಕರ್ನಾಟಕದಲ್ಲಿ ಇವರೇ ಮೊದಲಿಗರು ಹೇಗಾಗುತ್ತದೆ. ಅಡ್ವಾನ್ಸ್ ಟೆಕ್ನಾಲಜಿ ತಂದು ಈ ಭಾಗಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಈ ಕುಟುಂಬದವರು, ತಮ್ಮವರು ಮತ್ತು ತಂಗಿಯರು. ನಮ್ಮ ಜನಸಾಮಾನ್ಯರಿಗೆ ಹಳ್ಳಿ
ಜನಗಳಿಗೆ ಕಡಿಮೆ ವೆಚ್ಚದಲ್ಲಿ ಹೊಸ ಅಡ್ವಾನ್ಸ್ ಟ್ರೀಟ್ಮೆಂಟ್ ಸಿಗುವಂತೆ ಮಾಡಿದ್ದು ಆದರ್ಶ್ ಹಾಸ್ಪಿಟಲ್ ಅಲೋಕಮ್ಮರು ಮತ್ತು ನಮ್ಮ ಕೈಯವರು. ಸರ್ವಿಸ್ ಟು ಹ್ಯುಮ್ಯಾನಿಟೀಸ್, ಸರ್ವಿಸ್ ಟು ಗಾಡ್ ಎನ್ನುವಂತೆ ಎಲ್ಲ ನಮ್ಮ ಬಡ ಪೇಷಂಟ್ಗಳಿಗೆ ಮತ್ತು ಬಡ ಹಳ್ಳಿ ಜನರಿಗೆ ಕಡಿಮೆ ವೆಚ್ಚದಲ್ಲಿ ಒಳ್ಳೆ ಟ್ರೀಟ್ಮೆಂಟ್, ಆಧುನಿಕ ಟ್ರೀಟ್ಮೆಂಟ್ ಸಿಗಲ್ಲ ಅಂತ ಹೇಳಿ ನಿಮ್ಮೆಲ್ಲರ ಸಲುವಾಗಿ ರೋಬೋಟಿಕ್ ಟ್ರೀಟ್ಮೆಂಟ್ ನಿಮ್ಮೆಲ್ಲರ ಸಲುವಾಗಿ ತಂದಿದ್ದಾರೆ ಇವ್ರ ಕುಟುಂಬದವರು. हाफिज हजरत सैयद मोहम्मद अली हुसैनी साहब गुजारा नसीम रजा हजरत साहब नवाज की जानिब से मैं डॉक्टर आलोक सी पाटिल, डॉक्टर श्वेता आलोक पाटिल और डॉक्टर दत्तात्रेय पाटिल रेगू साहब को दिल की गहराइयों से मुबारकबाद पेश करता हूँ और अल्लाह ताला से दुआ करता हूँ कि हजरत साहब नवाज के पहल से यहाँ जितने मरीज इलाज के लिए आए उन सबको शिकायत कामिल अता फरमाएं। शुक्रिया। Joint pain is very common. Robotic joint replacement surgery facility inauguration is happening today. It has happened beautifully at Kalyana, Karnataka. Indeed, it is a gift to the people of Kalyana, Karnataka for the management, from the management of Adarsh Hospital, especially Dr. Alok Patil. In fact, it is his initiative and great idea. I wish all the best. I thank the organizers for the kind invitation. Thank you all. ಎಲ್ಲ ಒಂದು ಫೆಲೋಶಿಪ್ಸ್ ಆಗಲಿ ಟ್ರೈನಿಂಗ್ ಪ್ರೋಗ್ರಾಮ್ ಆಗಲಿ ಮುಗಿಸ್ಕೊಂಡು ಬಹಳ ಒಂದು ಮುಖ್ಯವಾದಂಥ ನನ್ನಲ್ಲಿ ಪ್ರಶ್ನೆ ಇತ್ತು. ಇಷ್ಟೆಲ್ಲ ಕಲ್ತ್ಕೊಂಡು ನಾ ಕಲಬುರಗಿಗೆ ಬಂದು ಹೆಂಗೆ ಸೇವೆ ಸಲ್ಲಿಸ್ತೀವಿ? ಯಾಕಂದರೆ ಕಲಬುರಗಿಗೆ ಬಂದಬೇಕಾದ್ರೆ ನಮಗೆ ಬಹಳಷ್ಟು ಒಂದು ಇಷ್ಟೊಂದು ಸೂಪರ್ ಸ್ಪೆಷಾಲಿಟಿ ಮಾಡಬೇಕು, ಬಹಳಷ್ಟು ಒಂದು ತೊಂದರೆ ಆಗ್ತವೆ. ಯಾಕಂದರೆ ಸಾಮಗ್ರಿಗಳು ಸುಲಭವಾಗಿ ಸಿಗಲ್ಲ, ಲಾಜಿಸ್ಟಿಕ್ಗಳು ಸುಲಭವಾಗಿ ನಮಗೆ ಬರಲ್ಲ, ಪೇಷಂಟ್ ಜಲ್ದಿ ಕನ್ವಿನ್ಸ್ ಆಗಲ್ಲ. ಹೀಗಾಗಿ ಸಾವಿರಾರು ಒಂದು ಕ್ವಶನ್ಸ್ಗಳು ನನ್ನ ಮನದಲ್ಲಿತ್ತು. ಆದರೆ ಏನು ನಮ್ಮ ಕುಟುಂಬ, ನಮ್ಮ ತಂದೆಯವರು ಹಾಗೂ ನಮ್ಮ ತಾಯಿಯವರ ಹಾಗೂ ಅದೇ ರೀತಿ ನಮ್ಮ ಸಹೋದರರು ಒಂದು ಇನ್ಸ್ಪಿರೇಷನ್ನಿಂದ ಯಾವಾಗ ಕೂಡ ಒಂದು ಜನರ ಸೇವೆಗೆ ಒಂದು ಅಗತ್ಯ ಕೂತ್ಕೊಂಡು ಬಂದಿದ್ರು. ಅವಾಗ ನನಗನ್ನಿಸ್ತು ಅಲ್ಲಿ ಸೇವೆ ಸಲ್ಲಿಸುವವರ ಉಪಯೋಗ ಇಲ್ಲ. ಪುನಃ ನಾನು ಬಂದು ನನ್ನ ಜನ್ಮ ಭೂಮಿಗೆ ಬಂದು ನಾ ಸೇವೆ ಸಲ್ಲಿಸಿದ್ರೆ ಅದು ಒಂದು ಕರೆಕ್ಟ್ ಒಂದು ಅರ್ಥ ಬರ್ತದೆ ಬಯಸ್ಕೊಂಡು ನಾನು 17ರಲ್ಲಿ ಕಲಬುರಗಿಗೆ ಬಂದು 18ರಲ್ಲಿ ನಾವು ಆಸ್ಪತ್ರೆ ಸ್ಟಾರ್ಟ್ ಮಾಡಿ ಇವತ್ತು 7 ವರ್ಷ ಆಗಿದೆ ನಮ್ಮದು ಆಸ್ಪತ್ರೆ ಸ್ಟಾರ್ಟ್ ಆಗಿ. ಈ 7 ವರ್ಷದಲ್ಲಿ ಸಾಕಷ್ಟು ಒಂದು ಮುಖ್ಯವಾದ ಮಾತು ಏನಂತೆ ಅಂದರೆ ನಾವು ಏನಂತೆ ಅಂದರೆ ಪೇಷಂಟ್ ಟ್ರಸ್ಟ್ ಗಳಿಸಿದೆ. ಅದು ಸಾಕಷ್ಟು ಅವರ ಜೀವನದಲ್ಲಿ ಒಂದು ಬದಲಾವಣೆ ತರುವ ಮೂಲಕ ಏನು ರೋಗಿಗಳು ಬರ್ತಾರೆ ನಂಬ್ಕೊಂಡು ಅವರ ತ್ರಾಸ ಅಥವಾ ಅವರು ಒಂದು ಹೀಲಿಂಗ್ ಜರ್ನಿ ಸುಲಭವಾಗಿ ಮಾಡಿ ಅವರಿಗೆ ಗುಣಮುಖವಾಗಿ ಅವರು ಆಶೀರ್ವಾದ ಕೊಟ್ಟು ಹೋಗಿದ್ದ ಕೊನೆಯಲ್ಲಿ ಇವತ್ತು ಆದರ್ಶ ಆಸ್ಪತ್ರೆ ರೋಬೋಟಿಕ್ ಸರ್ಜರಿ ತರುವ ಒಂದು ಮುಖ್ಯ ಹೆಜ್ಜೆಯನ್ನು ನಾವು ಇಟ್ಟಿದ್ದೇವೆ. ಉದನೂರು ಗ್ರಾಮದ ಶ್ರೀ ಜೋಡಬಸವೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ನಡೆದ ಪಲ್ಲಕ್ಕಿ ಉತ್ಸವ, ಧಾರ್ಮಿಕ ಸಮಾರಂಭ ಮತ್ತು ರಥೋತ್ಸವ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರು ಚಾಲನೆ ನೀಡಿದರು. ಉದನೂರು ಜೋಡಬಸವೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ನಡೆದ ಪಲ್ಲಕ್ಕಿ ಉತ್ಸವ ಹಾಗೂ ರಥೋತ್ಸವ ಕಾರ್ಯಕ್ರಮ ಮತ್ತು ಧಾರ್ಮಿಕ ಸಮಾರಂಭವು ಅದ್ಧೂರಿಯಾಗಿ ಜರುಗಿತು. ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ರಥೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೋಡುಗರ ಕಣ್ಮನ ಸೆಳೆಯಿತು. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರಿಂದ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಹಾಗೂ ದುತ್ತರಗಾಂವ್ನ ಮಾತೋಶ್ರೀ ಸಿದ್ದಮಾಂಬೆ ಅವರಿಗೆ ತುಲಾಭಾರ ಕಾರ್ಯಕ್ರಮ ನಡೆಯಿತು. ಸುಮಾರು ಸಹಸ್ರಾರು ಭಕ್ತರ ಮಧ್ಯೆ ರಥೋತ್ಸವ ನೋಡುಗರ ಕಣ್ಮನ ಸೆಳೆಯಿತು. ಈ ಸಮಾರಂಭದಲ್ಲಿ ದುತ್ತರಗಾಂವ್ನ ಮಾತೋಶ್ರೀ ಸಿದ್ದಮಾಂಬೆ ತಾಯಿ ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ನೀಲಕಂಠರಾವ್ ಮುಲ್ಗೆ, ಕಾಂಗ್ರೆಸ್ ಮುಖಂಡರಾದ ಪವನ್ ಕುಮಾರ್ ಒಳಕೇರಿ, ದಕ್ಷಿಣ ಎಸಿಪಿ ಬಸವೇಶ್ವರ್ ಹೀರಾ, ಗ್ರಾಮೀಣ ಸಿಪಿಐ ನಟರಾಜ್ ಲಾಡೆ, ನೀಲಕಂಠರಾವ್ ಪೊಲೀಸ್ ಪಾಟೀಲ್, ಸಿದ್ದನಗೌಡ ಪೊಲೀಸ್ ಪಾಟೀಲ್, ಶಿವಲಿಂಗಯ್ಯ ಮಠಪತಿ, ಬಲಭೀಮ್ ಬಿರಾದಾರ್, ಶಿವಪುತ್ರ ಮಾಲಿ ಪಾಟೀಲ್ ಉಪಸ್ಥಿತರಿದ್ದರು. ಈ ಕುರಿತು ಬಸವೇಶ್ವರ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾದ ನೀಲಕಂಠ ಪೊಲೀಸ್ ಪಾಟೀಲ್ ಅವರು ಪ್ರಾಥಮಿಕವಾಗಿ ಮಾತನಾಡಿದರು. ನಂತರ ದಕ್ಷಿಣ ಎಸಿಪಿ ಬಸವೇಶ್ವರ್ ಹೀರಾ ಅವರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಭಕ್ತರನ್ನು ಉದ್ದೇಶಿಸಿ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು.
ರಾಜ್ಕುಮಾರ್ ಉದನೂರು, ಶರಣಬಸವ ಜಂಗಿಮಠ ಅವರು ಕಾರ್ಯಕ್ರಮದ ನಿರೂಪಣೆ ನಡೆಸಿಕೊಟ್ಟರು. ಪರಂಪರೆಯಿಂದ ಬಂದಿರತಕ್ಕಂಥ ಜಾತ್ರೆ, ರೈತರು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರಿಗೆ ಒಂದು ಭಗವಂತನ ನೆನೆತಕ್ಕಂಥ ವಿಚಾರ ಮತ್ತು ನಮಗೆಲ್ಲರಿಗೂ ಕೂಡ ಒಳ್ಳೆಯ ಮಾರ್ಗವನ್ನು ತೋರಿಸ್ತಕ್ಕಂಥ ವಿಚಾರ ಮತ್ತು ಯಾವ ರೀತಿ ತೇರು ಸಾಗುತ್ತದೆ ಅದೇ ರೀತಿ ಕೂಡ ನಮ್ಮ ಜೀವನದ ರಥವನ್ನು ಕೂಡ ಆ ಭಗವಂತನ ಆಶೀರ್ವಾದದಿಂದ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಆಗಲಿ ಅಂತ ಹೇಳಿ ನಾವೆಲ್ಲ ಭಕ್ತಿ ಭಾವದಿಂದ ಇಲ್ಲಿ ಬಂದಿದ್ದೇವೆ. ಈ ಒಂದು ಕಾರ್ಯಕ್ರಮ ಪರಮಪೂಜ್ಯ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ, ಸಿದ್ಧಲಿಂಗ ಮಹಾಸ್ವಾಮಿಗಳು, ಸಿದ್ದರಾಮೇಶ್ವರ ಅಪ್ಪ ಅವರು ಜಾತ್ರೆ ಪ್ರಾರಂಭ ಮಾಡಿದ್ರು. ನನ್ನ ಜೊತೆಗೆ ಪ್ರಥಮವಾಗಿ ಬಂದಿದ್ದೆ. ಇವತ್ತು ತಾವೆಲ್ಲ ನೋಡಿದ್ದೀರಿ, ಒಬ್ಬ ಪರಮ ಪೂಜ್ಯ ಗುರುಗಳು ಬಹಳ ಚಿಕ್ಕ ವಯಸ್ಸಿನಲ್ಲಿ ನಾವೆಲ್ಲರೂ ನಿಜವಾಗಿ ಹೆಮ್ಮೆ ಪಡಬೇಕು. ಉದ್ನೂರು ಗ್ರಾಮದವರಾಗಲಿ ಕಲಬುರಗಿ ಜಿಲ್ಲೆ ಜನತೆ ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಏನಂದ್ರೆ, ಮುರುಘರಾಜೇಂದ್ರ ಅಪ್ಪ ಅವರು ಅಧಿಕಾರ ವಹಿಸ್ಕೊಂಡ ಮೇಲೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ಗಿನ್ನಿಸ್ ದಾಖಲೆ ಅಂತ ಇರ್ತದೆ. ಅದು ಯಾರು ಹೋಗ್ಲಿಕ್ಕೆ ಆಗೋದಿಲ್ಲ. ಯಾರು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಗಿನ್ನಿಸ್ ದಾಖಲೆ ಸೇರಿರ್ತಕ್ಕಂಥ ಉದಾಹರಣೆಗಳು ಯಾರ್ದು ಇಲ್ಲ. ಅದು ನಮ್ಮ ಮಠದ ಪರಮ ಪೂಜ್ಯರಾದ ಮುರುಘರಾಜೇಂದ್ರ ಮಹಾಸ್ವಾಮಿಗಳು 10,000 ಯುವಕರಿಗೆ ಸ್ವಾಮಿ ವಿವೇಕಾನಂದ ಡ್ರೆಸ್ಗಳನ್ನು ಹಾಕಿರ್ತಕ್ಕಂಥದ್ದು ಗಿನ್ನಿಸ್ ದಾಖಲೆ ಆಗಿದೆ. ಇವತ್ತು 771 ಅಮರಗಳನ್ನು ಪೂಜೆ ಮಾಡಿರ್ತಕ್ಕಂಥದ್ದು ಕೂಡ ಗಿನ್ನಿಸ್ ದಾಖಲೆಗೆ ಸೇರಿದೆ. ಇವತ್ತು ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಉದನೂರು ಗ್ರಾಮದ ಜೋಡ ಬಸವೇಶ್ವರ ಜಾತ್ರೆ ಸಮಸ್ತ ಭಕ್ತರ ಭಕ್ತಿ ಭಾವನೆಯ ಮಧ್ಯದಲ್ಲಿ ಇಂದು ಭವ್ಯ ರಥೋತ್ಸವದೊಂದಿಗೆ ಈ ಕಾರ್ಯಕ್ರಮ ಬಹಳ ವೈಭವಪೂರ್ವಕವಾಗಿ ಮೂಡಿ ಬಂದಿರುವಂಥದ್ದು. ಸಿದ್ದರಾಮ ಶಿವಯೋಗಿಗಳು ಹಾಕಿಕೊಟ್ಟಿರುವಂತಹ ಗುರು ಪರಂಪರೆಯ ಮಾರ್ಗದಲ್ಲಿ ಉದನೂರು ಗ್ರಾಮದ ಜೋಡ ಬಸವೇಶ್ವರ ಜಾತ್ರೆ ಇಂದು ರಥೋತ್ಸವ ಆಗ್ತಕ್ಕಂಥ ಸಂದರ್ಭ, ಆ ರಥೋತ್ಸವವನ್ನು ಎಳೆಯುವಂಥ ಸಂದರ್ಭದಲ್ಲಿ ಸೇರಿರುವಂಥ ಜನಸ್ತೋಮ ಭಕ್ತಸ್ತೋಮ, ಅಲ್ಲಿ ಬಸವೇಶ್ವರರ ಗುರುಗಳ ಜೈಕಾರದ ಮಧ್ಯದಲ್ಲಿ ಆ ವೈಭವದ ಒಂದು ರಥೋತ್ಸವದ ದೃಶ್ಯವನ್ನು ನೋಡಿದಾಗ ಏನು ಒಂದು ಕಲ್ಪನೆ ಬರ್ತಿತ್ತು ಅಂದರೆ, ನಾವು ಉದನೂರು ಜೋಡ ಬಸವೇಶ್ವರ ಜಾತ್ರೆಯಲ್ಲೆಲ್ಲ ಕಲಬುರಗಿಯ ಶರಣಬಸಪ್ಪನ ಜಾತ್ರೆಯಲ್ಲಿದೆ ಅನ್ನುವಂಥ ಭಾವನೆ. ಎಷ್ಟು ದೂರ ನಮ್ಮ ಕಣ್ಣಿನ ದೃಷ್ಟಿ ಹೋಗ್ತದೆ ಅಷ್ಟು ಬರೀ ತೆನೆಗಳನ್ನೇ ಕಾಣ್ತಾ ಇತ್ತು. ಅಂದರೆ ಅಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸೇರಿ ಇವತ್ತು ಜೋಡ ಬಸವೇಶ್ವರರ ಒಂದು ರಥೋತ್ಸವವನ್ನು ಬಹಳ ಸುಗಮವಾಗಿ, ಸರಳವಾಗಿ, ಅತ್ಯಂತ ನಿರ್ವಿಘ್ನವಾಗಿ ಸಾಗಿರ್ತಕ್ಕಂಥ ಈ ರಥೋತ್ಸವದ ಒಂದು ಭವಿಷ್ಯವನ್ನು ನಾವು ವಿಚಾರ ಮಾಡಿದ್ರೆ ಬಹುಶಃ ಬರುವಂಥ ದಿನಮಾನಗಳಲ್ಲಿ ಈ ಭಾಗದ ಸಮಗ್ರ ರೈತ ಬಾಂಧವರಿಗೆ ಒಳ್ಳೆ ಮಳೆ ಬೆಳೆ ಆಗ್ತದೆ ಅನ್ನುವಂಥ ಸೂಚನೆ ಇವತ್ತು ಜೋಡ ಬಸವೇಶ್ವರರು ನೀಡಿರ್ತಕ್ಕಂಥದ್ದು. ಆತ್ಮೀಯರೇ, ಒಂದು ಅಪ್ಪ ಅವರು ಒಂದೇನೆಂದರೆ, ನಾವು ಜಿಡ್ಗಾದಲ್ಲಿ ಈ ವರ್ಷ ಅಲ್ಲಿ ನಾನು ಗುರುವಂದನಾ ಕಾರ್ಯಕ್ರಮದಲ್ಲಿ ಹೋಗಿದ್ದೆ. ಅಪ್ಪ ಅವರ ಒಂದು ಕಲ್ಪನೆ, ಅವರ ಒಂದು ಮುಂದಿನ ಭವಿಷ್ಯದ ವಿಚಾರ ನೋಡಿ ಅವರು ಅಲ್ಲಿ ನೋಡಿ ಒಂದು ಗುರುವಂದನಾ ಕಾರ್ಯಕ್ರಮದಲ್ಲಿ ನೋಡುವಂಥದ್ದು ವಿಶೇಷವಾಗಿ ಏನಿತ್ತು ಅಂತಂದರೆ, ಅಪ್ಪ ಅವರು ಏನಾದ್ರು ಒಂದು 1000 ವಿದ್ಯಾರ್ಥಿಗಳು ಇರ್ಬೋದು. ಈಗ ಅಲ್ಲಿ ಫ್ರೀಯಾಗಿ ವಸತಿ, ಪ್ರಸಾದ, ವಿದ್ಯೆ ಮತ್ತು ಎಲ್ಲ ಸಮವಸ್ತ್ರ ಫ್ರೀಯಾಗಿ ಕೊಟ್ಟು ಅಲ್ಲೊಂದು ಗರೀಬ ನಿರ್ಗತಿಕ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಒಂದು ಗುರುಕುಲ ಅಂತ ಫ್ರೀಯಾಗಿ ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ. ಅದೊಂದು ನೋಡಿ ಹ್ಯಾಂಗಾಯ್ತು ಅಂದರೆ, ಅದು ನೋಟೋಗರಿಗೆ ಅಲ್ಲಿ ಅವತ್ತಿನ ಕಾರ್ಯಕ್ರಮ ದಿನ ಆ ಒಂದು ವಿದ್ಯಾರ್ಥಿಗಳ ಒಂದು ನೋಡಿದ್ರೆ ಹ್ಯಾಂಗಿತ್ತು, ನಮ್ಮ ಸನಾತನ ಒಂದು ನೆನಪಾಗ್ತದೆ. ಅಲ್ಲಿ ಏನಂದರೆ ಎಲ್ಲ ಹುಡುಗರು ಸಮವಸ್ತ್ರ ಒಂದೇ, ಕಟ್ಟಿಂಗ್ ಒಂದೇ,
ಈಗಿನ ಕಟ್ಟಿಗೆ ನೋಡ್ರಿ ಎಲ್ಲ ಹೈವೇ ದೊಡ್ಡ ದೊಡ್ಡ ಸ್ಕೂಲ್ಗಳು ಪ್ರೈವೇಟ್ ಸ್ಕೂಲ್ಗಳಿಗೆ ನಾವು ದೊಡ್ಡ ದೊಡ್ಡ ಡ್ರೆಸ್ ಹಾಕಿ ಏನೋ ಮಕ್ಕಳಿಗೆ ಏನೋ ಅರ್ಧಂಬರ್ಧ ಡ್ರೆಸ್ ಹಾಕಿ ಕಳಿಸ್ತಾರೆ. ಕಟ್ಟಿಂಗ್ ಹೇಗಿರ್ತಂದ್ರೆ ಶುದ್ಧ ಕಟ್ಟಿ ಮ್ಯಾಲೆ ಕೊತ್ತಂಬರಿ ಸುಡೋದಂಗೆ ನಮ್ಮ ಪುರಾಣಕರು ಭಾಳ ಹಿತವಾಗಿ ಹೇಳಿದ್ರು. ಅಲ್ಲಿ ಹೇಗಿತ್ತು ಜಿಡ್ಡಗಾದಲ್ಲಿ ವಿದ್ಯಾರ್ಥಿಗಳೊಂದು ಉಡುಪು, ಅವ್ರದ್ದೊಂದು ಶಿಸ್ತು ಹೆಂಗಂದ್ರೆ ಒಂದೇ ಕಟ್ಟಿಂಗು, ಒಂದೇ ಡ್ರೆಸ್ಸು, ಪಂಚೆ. ನಾವು ಪ್ರಸಾದ ಮಾಡೋವಲ್ಲ, ನಾನು ಬರೀ ಅವ್ರ ಹಿಂದೆ ಹೋಗಿದ್ದೀನಿ ಕಾರ್ಯಕ್ರಮ. ಅವರು ಪ್ರಸಾದ ತಗೋಬೇಕಾಗಂದ್ರೆ ಒಂದು ಲೈನ್ ಕೂತ್ಕರು. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಡಾಕ್ಟರ್ DG ಸಾಗರ್ ನರೋಣ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಕೂಡಲೇ ಯುಜಿಸಿ ತಂದಿರುವ ನಿಯಮ SC/ST ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾಗಿ ಹೊರಡಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯದಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ದಿನಾಂಕ 9 ಫೆಬ್ರವರಿ 2026ರಂದು ಬೆಳಗ್ಗೆ 11:30 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ಪ್ರತಿಭಟನಾ ಮೆರವಣಿಗೆ, ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿಯ ರಾಜ್ಯ ಸಂಚಾಲಕರಾದ ಡಾಕ್ಟರ್ DG ಸಾಗರ್ ನರೋಣ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಕಲಬುರಗಿ ಜಿಲ್ಲಾ ಮುಖಂಡರಾದ ಸುರೇಶ್ ಹಾದಿಮನಿ, ರಾಜ್ಯ ಖಜಾಂಚಿ BC ವಾಲಿ, ಜಿಲ್ಲಾ ಮುಖಂಡರಾದ ಉಮೇಶ್ ನರೋಣ, H ಶಂಕರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ರೇಷನ್ ಕಾರ್ಡ್ ಪರಿಗಣಿಸಲಿಲ್ಲ. ಅವರು ಈಗ ಪ್ರೆಸೆಂಟ್ ಇದ್ದುದು ವೋಟರ್ ಲಿಸ್ಟ್ ಪರಿಗಣಿಸಿ ಮತ್ತೆ ವೋಟರ್ಸ್ ಆಗಿ ಮುಂದೆ ಪರಿಗಣಿಸಲಿಲ್ಲ. ಹೀಗಾಗಿ SIR ಅಂತಕ್ಕಂಥದ್ದು ಇವತ್ತು ಕಲ್ಕತ್ತಾ, ವೆಸ್ಟ್ ಬೆಂಗಾಲ್ ಮತ್ತು ಪಶ್ಚಿಮ ಬಂಗಾಳ ಮತ್ತು ಬಿಹಾರ್ ಮತ್ತೀಗ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅದು ಇವತ್ತು ಪರಿಷ್ಕರಣೆ ನಡೀತಾ ಇದೆ. ಪರಿಷ್ಕರಣೆ ನಡೆದಿರ್ತಕ್ಕಂಥದ್ರಲ್ಲಿ ಹಲವಾರು ಜನ ಸುಪ್ರೀಂ ಕೋರ್ಟ್ಗೆ ಹೋದರು. ನಮ್ಮ ಹಕ್ಕುಗಳ ಬಾಧ್ಯತೆಗಳಿಗೆ ಧಕ್ಕೆ ಬರ್ತಾ ಇದೆ, ನಮ್ಮ ಇರುವಿಕೆ ಧಕ್ಕೆ ಬರ್ತಾ ಇದೆ, ಇದು ಸ್ಟೇ ಕೊಡಬೇಕು ಅಂತೇಳಿ. ಅದೇ ಸ್ಟೇಯನ್ನು ಕೊಡಲಾರ್ದಂಥ ಸುಪ್ರೀಂ ಕೋರ್ಟು ಈಗೂ ಕೆಲವು ಜನ ನಮಗೆ ತಾರತಮ್ಯ ಮತ್ತು ಅಪಮಾನ ಮಾಡಬಲ್ಲ ಶಕ್ತಿಗಳೇ ಈ ನಿಯಮ ಬಂದರೆ ತಮಗೆ ತಾರತಮ್ಯವಾಗುತ್ತದೆ ಎಂದು ವಾದಿಸುವುದು ಎಷ್ಟು ತರ್ಕಬದ್ಧ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ಯಾರು ದೌರ್ಜನ್ಯ ಮಾಡ್ತಾರೆ, ಯಾರು ದಬ್ಬಾಳಿಕೆ ಮಾಡ್ತಾರೆ, ಆ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಕ್ಕಂಥವ್ರ ಮೇಲೆ ಕ್ರಮ ತಗೋಲಿಕ್ಕೆ ಒಂದು ನಿಯಮಗಳು ರೂಪಣೆ ಮಾಡಿದಾಗೆ ಕಳ್ಳ ನೀನು ಅಂತಂದರೆ ಹೆಗಲ್ಮುಟ್ಟು ನೋಡ್ಕೊಳ್ತಕ್ಕಂಥ ಸ್ಥಿತಿ ಇವತ್ತು ಕೆಲವು ಮೇಲ್ಜಾತಿಗಳದು ಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ವಿದ್ಯಾರ್ಜನೆ ಇವತ್ತು ವಿಶ್ವವಿದ್ಯಾಲಯಗಳಲ್ಲಿ ಇವತ್ತು ಹೊಸ ಸಮಾಜನ ಕಾಣಬೇಕಾಗಿತ್ತು. ಇವತ್ತು ಹೊಸ ಸಮಾಜವನ್ನು, ಶೋಷಣೆ ಮುಕ್ತವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಬೇಕಾಗಿರ್ತಕ್ಕಂಥ ಒಂದು ವಿದ್ಯಾರ್ಜನೆ ಅಲ್ಲಿ ನಡಿಬೇಕಾಗಿರ್ತಕ್ಕಂಥ ಅತ್ಯಂತ ಪವಿತ್ರ ಮತ್ತು ದೇಶ ಕಟ್ಟಬಲ್ಲ ಒಂದು ತಳ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅಂಥ ವಿಶ್ವವಿದ್ಯಾಲಯಗಳನ್ನು ಕೂಡ ವಿಶ್ವವಿದ್ಯಾಲಯಗಳಲ್ಲಿ ಇವತ್ತು ಜಾತಿ ಕಾರಣಕ್ಕಾಗಿ, ಧರ್ಮದ ಕಾರಣಕ್ಕಾಗಿ, ಇನ್ನು ಬೇರೆ ಕಾರಣಕ್ಕಾಗಿ ತಾರತಮ್ಯ ನಡೀತಕ್ಕಂಥದ್ದನ್ನು ನಡೆದರೆ ಅದನ್ನು ತಡೆಗಟ್ಟಬೇಕು ಅಂತ ನಿಯಮಗಳು ಮಾಡಿರ್ತಕ್ಕಂಥದ್ದೇ ಮಹಾ ಅಪರಾಧನ, ದೊಡ್ಡ ತಪ್ಪನ್ನು. ಅಥವಾ ಅಸಮಾನತೆ ಸಮಾಜದಲ್ಲಿ ಎಲ್ಲರಿಗೂ ಸಮಾನತೆ ಬೇಕು ಅಂತ ಹೇಳೋದು ಸರಿಯೇ, ಆದರೆ ಅಸಮಾನತೆ ಸಮಾಜದಲ್ಲಿ ಎಲ್ಲರಿಗೂ ಸಮಾನತೆ ಅಂತ ಹೇಳ್ತಕ್ಕಂಥದ್ದು ಅಸಮಾನತೆಯನ್ನು ಉಳಿಸ್ಕೊಂಡಂಗೆ ಆಗ್ತದೆ. ಅಂದ್ರೆ ನಮ್ಮ ಸಮಾಜ ಈಗ ಇದ್ದಕ್ಕಿದ್ದಂಗೆ ಎಲ್ಲರಿಗೂ ಕೂಡ ಸಮಾನತೆ ಇಲ್ಲ. ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ, ತಾರತಮ್ಯದಿಂದ ಕೂಡಿರ್ತಕ್ಕಂಥ ನಮ್ಮ ಸಮಾಜ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ.
ಈ ಸಮಾಜದಲ್ಲಿ ಇರ್ತಕ್ಕಂಥ ಅಸಮಾನತೆ ಹೋಗಲಾಡಿಸಲಿಕ್ಕೆ ಏನು ಒಂದು ಕೆಲವು ನಿಯಮಗಳು ತರ್ತಾ ಇದ್ದಾಗೆ ಅದು ಹೇಗೆ ತಪ್ಪಾಗ್ತದೆ? ಅದು ತಪ್ಪಾಗ್ತದೆ ಅಂತ ಹೇಳೋದಿದ್ದರೆ ಅದು ನಿಜವಾಗಿ ಅಸಮಾನತೆ ಹಾಗೆ ಉಳ್ಕೊಂಡು ಬಿಡ್ತದೆ, ಸಮಾನತೆ ಅವರಿಗೆಲ್ಲಿ ಸಿಗ್ತದೆ? ಹಾಗಾಗಿ ಇವತ್ತು ತಳ ಬೇಸಿರಲಾರ್ದೆ ಹಿಂದೇನೂ ಕೂಡ ಮಂಡಲ್ ವರದಿ ಜಾರಿಗೆ ಬಂದಾಗ ಕೂಡ ಭಯಂಕರ ವೇಗದಿಂದ ಚಳವಳಿ ನಡೀತು. ಅದು ಮಂಡಲ್ ವರದಿನೂ ಕೂಡ ನಿಜವಾದಂಥ ಯಾರು ವಂಚಿತರಾಗಿದ್ದಾರೆ, ಅನ್ಯಾಯಕ್ಕೊಳಗಾಗಿದ್ದಾರೆ, ದಬ್ಬಾಳಿಕೆಗೆ ಒಳಗಾಗಿದ್ದಾರೆ, ಅವರು ಮೋಸಕ್ಕೊಳಗಾಗಿದ್ದಾರೆ, ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಅವ್ರ ಹಕ್ಕುಗಳು, ಅವ್ರ ರೈಟ್ಸ್ಗಳು, ಅವರಿಗೆ ಬರಬೇಕಾಗಿರ್ತಂಥ ಪಾಲ್ಗೊಳ್ಳಿಕೆಯನ್ನು ಅದು ಮಂಡಲ್ ವರದಿ ಹೇಳ್ತಿದ್ದೆ ಹೊರತು ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಹೊರಡೋದಿಲ್ಲ. ಹಾಗಾಗಿ ಇವತ್ತು ದೇಶದ ಯಾವುದೇ ಮೂಲೆಯಲ್ಲಿ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಮೇಲ್ಜಾತಿ ಅಂತ ಕೆಲವು ಜನ ಹೇಳ್ಕೊಂಡು ಇದನ್ನು ವಿರೋಧ ಮಾಡ್ತಕ್ಕಂಥವ್ರು ಎಲ್ಲಾದರೂ ಸುಸೈಡ್ ಮಾಡ್ಕೊಂಡಿದ್ದಾರ ಅಥವಾ ಎಲ್ಲಾದರೂ ಕಿರುಕುಳಾಯಿತು ನನಗಂತೇಳಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರ? ಎಲ್ಲೂ ಅಂಥ ಉದಾಹರಣೆಗಳಿಲ್ಲ. ಆದರೆ ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥವ್ರು, ಕಿರುಕುಳಾಯಿತು ಅಂತೇಳಿ ಬೇಸತ್ತಿ ಸತ್ತಿರ್ತಕ್ಕಂಥವ್ರು, ಅವ್ರ ಹಿನ್ನೆಲೆ ನೋಡಿದ್ರೆ ಎಲ್ಲ ಕೆಳಜಾತಿಯಿಂದ ಬಂದಿರತಕ್ಕಂಥವ್ರು, ಜಾತಿಯಿಂದ ಅಪಮಾನಕ್ಕೆ ಒಳಗಾಗಿರ್ತಕ್ಕಂಥವ್ರು. ಅವರ ರಕ್ಷಣೆಗಾಗಿ ಕೇವಲ ಒಂದು ಕೆಲವು ನಿಯಮಗಳು ಯಾವುದೇ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ತಾರತಮ್ಯ ಮಾಡಿಕೊಡೋದು ಜಾತಿ ಕಾರಣಕ್ಕಾಗಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.